ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ಸೊನ್ ಗ್ರಾಮದಲ್ಲಿ ನಡೆದಿರುವ ಘಟನೆ. ಕಲ್ಮೇಶ್ ವಯಸ್ಸು 37 ಸಾಕಿನ್ ಸೊನ್ನ ಇವರ ಮೇಲೆ ಹಲ್ಲೆ. 4 ಎಕರೆ ಸವಳ ಭೂಮಿಯಾಗಿದ್ದು ಮಾರಿ ಹೊಸ ಭೂಮಿಯನ್ನ ಖರೀದಿ ಮಾಡಲು ತನ್ನ ಪತ್ನಿಯ ಬಳಿ ಕೇಳಿದಾಗ ಪತ್ನಿ ಒಪ್ಪದೆ ತನ್ನ ತವರು ಮನೆಗೆ ಹಿಂತಿರುಗಿ ಹೋಗಿ ತನ್ನ ಗಂಡನ ಮೇಲೆ ತನ್ನ ತಮ್ಮಂದಿರಿಂದ ಹಲ್ಲೆ ನಡೆದಿದೆ. ಹೆಂಡತಿ ಮಹಾದೇವಿ, ಚಲಬಸಪ್ಪ, ಜೋಗಿ ತಮ್ಮ ಶಂಕರ್, ಸತ್ಯಪ್ಪ ಜಿಡಿಮನಿ, ಅಣ್ಣನ ಮಗ ಸೋಮಪ್ಪ ಪ್ರಜ್ವಲ್ ಜಿಡಿಮನಿ ಇವರಿಂದ ನಡೆಸಿರುವ ಹಲ್ಲೆಯಲ್ಲಿ ಕಲ್ಮೇಶ್ ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಸದರಿ ಕಳೆದ 15 ದಿವಸಗಳ ಹಿಂದೆ ನಡೆದ ಘಟನೆ. ಇದರ ಕುರಿತು ಎಫ್ಐಆರ್ ದಾಖಲಾಗಿರುವಂತದ್ದು ಪ್ರಕರಣದಲ್ಲಿ ಬಂದಿದೆ. ಆದರೆ ಅವರಿಗೆ ಯಾವುದೇ ತರಹ ಪರಿಹಾರ ಸಿಗದೆ ಕಾರಣಕ್ಕೆ ಬಾಗಲಕೋಟೆ ಜಿಲ್ಲೆಯ ವರಿಷ್ಠ ಪೊಲೀಸ್ ಅಧಿಕಾರಿಗಳ ಎಸ್ಪಿ ಕಚೇರಿಗೆ ದಾಖಲೆಯನ್ನ ಪರಿಶೀಲಿಸಿ ಕಲ್ಮೇಶ್ ಅವರ ಅಕ್ಕ ಯಮನಾ ಬಾಯ್ ತಮ್ಮನ ಮೇಲೆ ಆಗಿರುವ ಆರೋಪವನ್ನ ಕುರಿತು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದರು. ಇದು ನಮ್ಮ ಊರ ಬಿಳಗಿ ತಾಲೂಕು ಮನಿಕೇರಿ ಸರ. ಅಲ್ಲಿ 12 ಎಕರೆ ಆಸ್ತಿ ಐತ್ರಿ. 12 ಎಕರೆದೊಳಗೆ 4 ಎಕರೆ ಕೊಟ್ಟು ಕೇಸಿಂದ ಈ 4 ಎಕರೆ ಹೆಂಡತಿ ಊರಾಗ ಹಿಡಿಸಿದ್ರಿ ಸರ್. ಅವರು ಸ್ವರ್ಣ ಗ್ರಾಮದಾಗ ಸರ್ ಅಲ್ಲಿ ಹಿಡಿಸಿ 4 ಎಕರೆ ಹೊಲ ಅಂತೂ ಮಣಿ ಅದು ಕಟ್ಸಿದ್ ಸರ. ಕಟ್ಸಂದು ಸುಟ್ಟು 4-5 ತಿಂಗಳು ಚಂದಿದ್ದಂಗೆ ಮಾಡಿ ಬರೀ ಮೇಲೆ ಮೇಲೆ ಹೊಡ್ಸೋದು ಬಡಿಸೋದು ಇದನ್ನೇ ಮಾಡ್ಕೊತ ಬಂದ್ರಿ ಸರ್ ಅವರು. ಈಗ ಎದ್ರ ಸಲ ಬತ್ತಂದು ಸರ ಮಕ್ಳದವು ಇನ್ನು ಜವಳ ಹತ್ತಿದ ಭೂಮಿ ಹಾಕದ, ಇದು ಬೇಡ ತೆಗೀನು, ಹೊಲದ ಬಾಜು ಹೊಲ ಸಿಗ್ತದೆ, ಚಲೋದು ಹೊಲ ಹಿಡೀನು ಮಾಡೋನು ತದ್ದ ಸಲಗಿ ಅಜ್ಞಾನ ಪಾಲಕತ್ ನಮ್ಮ ಅಪ್ಪ ಮೊಮ್ಮಕ್ಳ ಸಲೇ 4 ಎಕರೆ ಹೊಲ ಹಚ್ಚಿದ್ದೀನಿ ರೀ ಸರ್. ಅದಕ್ಕೆ ನೀನು ಸಹಿ ಕೊಟ್ಬಿಡು, ನಾವು ಸಹಿ ಮಾಡ್ತೀವಿ ಚಲೋದು ಹಿಡೀನು ಅಂತಂದು ಸಲಗಿ ನಾವು ಸಹಿ ಕೊಡೋದಿಲ್ಲ ಅಂತಂದು ಅಲ್ಲಿ ತವ್ರ ಮನೆಗೆ ಹೋಗಿ ಅವ್ರು ಉಪ್ರಿನ ತಲೆ ತುಂಬಿ ಈಗ ರೀ ತಮ್ಮನ್ನ ಬಡಿಯಾಕ ಕಟ್ಕೊಸಾಡ್ರಿ. ಒಬ್ಬ ಅಣ್ಣನ ಮಗ ಕಾಯ್ಕೊತ ನಿಂತಾನ್ರಿ ಸರ್. ಸರ ಬಲಗಾಲಿಗೆ 3 ತೊದಲ್ಲಿ ಮುರಿದ್ರಿ ಸರ. ಎಡಗಾಲ ಮೊಳಕಾಲ ಪಟ್ಟಿ ಮುರಿದ್ರಿ ಸರ. ಎಡಗೈಯ 2 ತೊದಲ್ಲಿ ಮುರಿದ್ರಿ ಸರ್. ಎದಿಗೆ ಪೆಟ್ಟಾಗಿರಿ ಸರ್. ಎಲ್ಲಿ ಬೇಕಲ್ಲಿ ಬೆನ್ನ ಇವು 2 ತೊಡಿಗ್ರಿ ಸರ್. ಇವು ಎಡಗೈಯ ಇವು ಹಿಂಗೆ ರಟ್ಟಿ ಐತೆ ರಕ್ತ ಕಂಡಪಟ್ಟಿ ನೀರ್ಲಂಗೆ ಮನ್ಸ್ಗಟ್ಟದ್ರಿ ಸರ್. ಈಗಾಗಲೇ ಕಂಡಪಟ್ಟಿ ಕೆಲಸ ಬಂದದ ಸರ್. ಇನ್ನೂ 1 ವರ್ಷಪ್ಪ ತಾಳಾಗೋದಿಲ್ಲ ಅಂತ ಹೇಳಿರಿ ಸರ್. ಕಂಪ್ಲೇಂಟ್ ಏನಾರು ಮಾಡಿರಿ ಸರ್? ಅವಾಗ ನಮ್ಮ ತಮ್ಮ ಪ್ರಜ್ಞೆಯ ಸ್ಥಿತಿಯಾಗಿದ್ದಾಗ ಬಡದವನ ಮೇಲೆ ಕಂಪ್ಲೇಂಟ್ ಮಾಡಿದಿರಿ ಸರ್. ಅವ್ನು ರಕ್ತ ಹೋಗಿ ಅವ ಅರುಣಾಗ ಇದ್ದಿದ್ದಿಲ್ಲ ಸರ್. ಏನು ಹೇಳ್ಬೇಕು ಅನ್ನೋದೇ ಅಷ್ಟು ಹತ್ತಲಿಲ್ಲ ಸರ್. ಯಾರು ಮಾಡ್ಯಾರ ಅಂತೇಳಿ ನಿಮ್ಗೆ ಯಾರ್ಯಾರು ಅಂದ್ರೆ ಸರ್ ಏನು ಹೋಗಿ ಹೇಳ್ರಿ ಸರ್. ಅವ್ನ ಹೆಂಡತಿ ಮಾದೇವಿ, ಕಲ್ಬಸಪ್ಪ ಜೋಗಿ ಅಂತಾರೆ ಸರ್. ಅವ್ರ ತಮ್ಮ ಶಂಕರ್, ಸತ್ಯಪ್ಪ ಜಿಡ್ಡಿಮಣಿ ಅಂತ್ರಿ ಸರ್. ಅಣ್ಣನ ಮಗ ಸೋಮಪ್ಪ ಪ್ರಜ್ವಲ್ ಜಿಡ್ಡಿಮಣಿ ಅಂತ್ರಿ ಸರ್. ಮತ್ತು ಆ ಹುಡುಗ ಕಾಯ್ಕೊತ ನಿಂದ್ರವ್ರಿ. ಈ ಹುಡುಗ ತಮ್ಮ ಶಂಕರನ ಹೊಡ್ಯಾವ್ರಿ ಸರ್. ಅದು ಎಂಥದ್ರಿ ಸರ ಬಡಿಗೆ ಒಣಕಿ ಬಡಿಗೆ ನಮ್ಮ ತಾಯಿ ಸತ್ 11 ವರ್ಷ ಆತ್ರಿ ಸರ್. ನಮ್ಮ ಅಪ್ಪ ಮೊದಲು ಕಿವಿನಿ ಕೇಳಿಸೋದಿಲ್ಲ, ಏನು ಹೇಳಕ್ಕೆ ಬರೋದಿಲ್ಲ ಸರ. 82 ವರ್ಷದ ವಯಸ್ಸಲ್ಲಿ ಮನುಷ್ಯ. ಅದು ಗಾಬಿಗೆ ಬಿದ್ದು ಕಿಶಿನಿಂದ ಹೊಡಿಬೇಡ್ರು ತಿನ್ಸೋದ್ಬಿಟ್ಟಂತೆ ಬಲ್ಲಂಗ ಮನ್ಸಿಗೆ ಹೊಡೆದು ಕಿಶಿಂದ ಹೋಗ್ಬಿಟ್ಟ ಸರ್. FIR ಮಾಡಿಸಿರೇನ್ರಿ? ಮಾಡಿಸಿದ್ದೀವಿ ಸರ್. ಅದಕ್ಕೆ ಇಂಥ ಇಷ್ಟೆಲ್ಲ ಸ್ಥಿತಿಗತಿ ಆಗಿದ್ರು ಸುಮ್ಮ ಅಷ್ಟೇ ಏನು ಗಂಡಂಡ್ರ ಜಗಳ ಮಾಡಿ ಕಿಶಿಂದ ಬೇಲೆಗೆ ಹೊರಗೆ ಬಂದಾರಿ ಸರ್. ಈ ಹೆಣ್ಮಕ್ಳು 3 ಚೋಯ್ ಬೆಳನ ಅವ್ರು ತಪ್ಪದಂಗೆ ಇದ್ರಿ ಬಡದ ಒಂದೇ ಹೇಳಕ್ ಬಂದದ ಅದನ್ನೇ ಆಟೆ ಹೇಳ್ಬಿಟ್ಟನ್ರಿ ಸರ್. ಅವ್ರಿ ಸಾಕ್ಷಿ ಅಂದ್ರೆ ಸರ್ ನಾ ಅಲ್ಲಿದ್ದೆ ಸರ್. ಗಂಡ ಮನೆ ಸರ್ ಪ್ರಜ್ಞೆ ಅಂದ್ರೆ ನನಗೆ ಇಕ್ಕಟ್ಟು ನಾವು ಕೇಳಿದ್ರು ಸರ್. ಅವ್ನಿಗೆ ಸ್ವಲ್ಪ ಪೂರಾ ಅರಿವಿನ ಸ್ಥಿತಿಗೆ ಬಂದಾಗ ಹೆಂಗಪ್ಪ ಅಂದಾಗ ಹಿಂಗೆ ಆಯ್ತಂತ ಹೇಳಿದ್ರಿ ಸರ್. ಅವರು ಈಗ SP ತಲ್ಲಿ ಬಂದ್ರೆ ಏನಂತ ಹೇಳಿ ಸರ್? ಇದು SP ತಕ್ಕ ಸಾಹೇಬ್ರ ತಕ್ಕ ಬಂದಾಗ ಏನಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ನೋಡಿದ್ರಿ ಸರ್. ಇದು ನಿಜ ಸಂಗತಿ ಕರೆಕ್ಟ್ ಅಂದ್ರಿ ಸರ್. ಮತ್ತು ಅವೆಲ್ಲ ನೋಡಿದ್ರಿ, ಅವ್ರ ಸಮಕ್ಷಮನೇ ನೋಡಿದ್ರಿ ಸರ್. ಫೈಲ್ ಡಾಕ್ಟರ್ ಡಾಕ್ಯುಮೆಂಟ್ಸೇ ನೋಡಿದ್ರಿ ಸರ್. ಏನೇನಾಗಿದೆ, ಎಲ್ಲೆಲ್ಲಿ ಮುರಿದವು, ಅವ್ನ ಸ್ಥಿತಿಗತಿ ಎಷ್ಟು ಗಂಭೀರ ಅದ ಅನ್ನೋದೆಲ್ಲ ಅವರೇ ತಿಳ್ಕೊಂಡು ಸರ್. ಈಗ ಐತಿ ಕುಂದ್ರಾಗ ಮಾಡಕ್ಕೆ 4 ಆಳು ಬೇಕ್ರಿ ಸರ್. ದಿನ ಹೋಗಿ ಕೊಟ್ಟರು ರೀ. ನನ್ನ ಮನೆ ಇಟ್ಕೊಂಡು ಖುಷಿಯಿಂದ ಆರೈಕೆ ಮಾಡಕತ್ತೀನಿ ಸರ್. ಇನ್ನೂ 1 ವರ್ಷ ಟೈಮ್ ಕೊಟ್ಟಾರಿ ಸರ್. ಅವಂಗೆ ಅಷ್ಟೆಲ್ಲ ಇದು ಬರೀ ನಡೆದಾಡಕ್ಕೆ ಬರ್ಬೇಕಾದ್ರು ರೀ ಸರ್.